ಭಾರತದ ಪ್ರಧಾನಿ ದಳಪತಿ ವಿಜಯ್ ಆಗ್ತಾರಾ ಅನ್ನೋದು ಒಂದು ಸದ್ಯಕ್ಕೆ. ಈಗ ತಾನೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಇದೇನ್ರಿ ಸುದ್ದಿ ಅಂತ ಹುಬ್ಬೇರುವಂತ ಮಾಡುತ್ತೆ. ಅಂತಹ ಸುದ್ದಿ ಇದು. ದಳಪತಿ ವಿಜಯ್ ಅವರಿಗೆ ಭಾರತದ ಪ್ರಧಾನಿ ಆಗುವ ಬಲವಾದ ಅವಕಾಶವಿದೆ ಅಂತೆ. ದಳಪತಿ ವಿಜಯ್ ಜಾತಕ ಮತ್ತು ಪ್ರಧಾನಿ ಮೋದಿಯ ಜಾತಕ ಒಂದೇ ರೀತಿ ಇದೆ ಅಂತೆ. ದಳಪತಿ ವಿಜಯ್ ಅವರನ್ನ ಪ್ರಧಾನಿ ಮಾಡಲು ಆ ವಿಧಿಯೇ ನಿರ್ಧರಿಸಿದ್ಯಾ? ಮುಂದಿನ 30-40 ವರ್ಷ ವಿಜಯ್ಗೆ ಯಾವುದೇ ದೊಡ್ಡ ರಾಜಕೀಯ ಸ್ಪರ್ಧೆ ಎದುರಾಗಲ್ಲ. ದಳಪತಿ ವಿಜಯ್ ಅವರು ಮುಂದೆ ಯಾವತ್ತೂ ಸೋಲನ್ನ ಕಾಣೋದಿಲ್ಲ ಅನ್ನೋದು ಅವರ ಜಾತಕದ ಮೂಲಕ ಖ್ಯಾತ ಜ್ಯೋತಿಷಿ ರಾಧನ್ ಪಂಡಿತ್ ನುಡಿದಂತ ಸ್ಫೋಟಕ ಭವಿಷ್ಯ ಇದು. ತಮಿಳಿನ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಈ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ರಾಧನ್ ಪಂಡಿತ್. ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ಎಲ್ಲ ಮೀಡಿಯಾದಲ್ಲೂ ಸಂಚಲನ ಉಂಟಾಗ್ತಾ ಇದೆ. ಪ್ರತಿಕ್ರಿಯೆಗಳ ಮಹಾಪೂರ. ಅನೇಕರು ವ್ಯಂಗ್ಯಭರಿತ ಕಮೆಂಟ್ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆ ಕೊಟ್ಟು ಅವರ ರಾಜಕೀಯ ಭವಿಷ್ಯ ಹಾಳು ಮಾಡಬೇಡಿ ಅಂತ ತರಾಟೆಗೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹೌದು, ಇಟ್ ಇಸ್ ವೆರಿ ಬಿಗಿನಿಂಗ್ ಆಫ್ ಹಿಸ್ ಪೊಲಿಟಿಕಲ್ ಜರ್ನಿ ಅಲ್ವಾ. ಈಗ ತಾನೇ ಬಹಳ ಕಷ್ಟಪಟ್ಟು ಅಂತ ಹೇಳಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮಿಗೆ ಅವರು ಸ್ಪರ್ಧಿಸಿದಂಥ ಅವರ ಇಚ್ಛೆಯಂತೆ ಎಲ್ಲವೂ ಆಗಬೇಕು ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಈಸಿ ಟಾಸ್ಕ್, ದಟ್ ಇಸ್ ನಾಟ್ ಈಸಿ ಜಾಬ್. ಅವರ ಶ್ರಮ ಇತ್ತು, ಅವರ ಕಾರ್ಯತಂತ್ರಗಳಿದ್ವು, ಬಲವಾದ ಇಚ್ಛೆ ಇತ್ತು ಮತ್ತು ಒಂದು ಡಿವೈನ್ ಟೈಮಿಂಗ್ ಅಂತಲೂ ಇರಬಹುದು ಅಲ್ವಾ. ಹೀಗಿರುವಾಗ ಅಲ್ಲಿ ಬಹಳಷ್ಟು ದಶಕಗಳಿಂದ ದ್ರಾವಿಡ ಪಕ್ಷಗಳನ್ನು ಬದಿಗೊತ್ತಿ ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತ ಹೇಳಿದರೆ ಅದು ಸಾಮಾನ್ಯದ ಮಾತು ಅಲ್ವೇ ಅಲ್ಲ, ಅದು ಅಕ್ಷರಶಃ ಅಸಾಮಾನ್ಯ ಮಾತು. ಎಸ್, ಹೀಗಿರುವಾಗ ಅವರು ಪ್ರಧಾನಿ ಆಗ್ತಾರಾ ಆಗಲ್ವಾ ಗೊತ್ತಿಲ್ಲ. ಸದ್ಯಕ್ಕೆ ಹೀಗೊಂದು ಸುದ್ದಿ, ಅದು ಒಂದು ಖಾಸಗಿ ವಾಹಿನಿಗೆ ತಮಿಳುನಾಡಿನಲ್ಲಿ ಕೊಟ್ಟಂಥ ರಾಧನ್ ಪಂಡಿತ್ ಅವರ ಸಂದರ್ಶನದಲ್ಲಿ ಆ ಒಂದು ಹೇಳಿಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡಿತಾ ಇದೆ. ಎಸ್, ಓಕೆ, ಅದು ವಿಜಯ್ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ.